ಇವತ್ತು ಬೆಳಗ್ಗೆ ಇದ್ರೆ ಈ ದುರಂತಗಳಿಗೆ ಸಂಬಂಧಪಟ್ಟಂತೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ವರದಿಗಳೇ ಕೈ ಸೇರ್ತಾ ಇದೆ. ಇದು ಅಹಮದಾಬಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ವಿಮಾನ ದುರಂತಕ್ಕೆ ಕಾರಣ ನೋಡಿದ್ವಿ. ಈಗ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಉಂಟಾಯ್ತಲ್ಲ, 11 ಜನ ಮೃತಪಟ್ಟರಲ್ಲ, ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಮೂರ್ತಿಗಳು ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಆ ವರದಿ ಸರ್ಕಾರದ ಕೈ ಸೇರಿದೆ. ಹಾಗಾದ್ರೆ ವರದಿಯಲ್ಲಿ ಕಾರಣ ಏನು ಅನ್ನುವಂಥ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಘಟನೆಗೆ ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎ ಅದೇ ಕಾರಣ. ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ಡಿ ಕುನ್ನಾ ಅವರು. ಇದು ಸರ್ಕಾರನೇ ಕೊಟ್ಟಿತ್ತು, ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು, ವರದಿ ಬರಬೇಕು ಅಂತ. ಎರಡೂ ಸಂಪುಟದಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಮೂರ್ತಿ ಕುನ್ನಾ ಅವರು. ತರಾತುರಿಯಲ್ಲಿ ಸಂಭ್ರಮಾಚರಣೆ ಏರ್ಪಡಿಸಿದ್ದೇ ಈ ದುರಂತಕ್ಕೆ ಕಾರಣ ಅನ್ನುವಂಥ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಗೇಟ್ ಬಳಿ ಅಗತ್ಯ ಭದ್ರತಾ ವ್ಯವಸ್ಥೆ ಕೂಡ ಇರಲಿಲ್ಲ. ಗೇಟ್ ಬಳಿ ಸೂಕ್ತ ವ್ಯವಸ್ಥೆ ಇಲ್ಲದಿರೋದೇ ಘಟನೆಗೆ ಕಾರಣ ಅನ್ನುವಂಥ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ನ್ಯಾಯಮೂರ್ತಿ ಕುನ್ನಾ ಕೊಟ್ಟಿರುವ ವರದಿಯಲ್ಲಿ ಈ ಅಂಶಗಳು ಉಲ್ಲೇಖ ಆಗಿದೆ ಅನ್ನೋದರ ಡೀಟೇಲ್ಸ್. ಅಲ್ಲಿಗೆ ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತ ಉಂಟಾಗಿದ್ದಕ್ಕೆ ಸರ್ಕಾರ ಹೊಣೆಯಲ್ಲ, ಬದಲಾಗಿ ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎ ಅವರು ತರಾತುರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದೇ ದುರಂತಕ್ಕೆ ಕಾರಣ ಆಗೋಯ್ತು. ಅದು ಕೂಡ 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆಲ್ತು ಅನ್ನೋ ಕಾರಣಕ್ಕೆ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗುವುದಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದರು. ಅಷ್ಟು ಅಭಿಮಾನಿಗಳು ಸೇರ್ತಾರೆ ಅನ್ನೋದನ್ನ ತಿಳಿದುಕೊಳ್ಳದೆ, ತರಾತುರಿಯಲ್ಲಿ ಸಮಯ ತೆಗೆದುಕೊಳ್ಳದೆ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದು, ಬಂದಂತಹ ಅಭಿಮಾನಿಗಳಿಗೆ ಸರಿಯಾಗಿ ವ್ಯವಸ್ಥೆ ಮಾಡದೇ ಇರೋದು, ಚಿಕ್ಕ ಗೇಟ್ಗಳಲ್ಲಿ ಅವರಿಗೆ ಪ್ರವೇಶಕ್ಕೆ ಸರಿಯಾಗಿ ಅವಕಾಶ ಮಾಡಿಕೊಡದೇ ಇರೋದು, ಇದೆಲ್ಲವೂ ಕೂಡ ಸಂಸ್ಥೆಗಳು ಮಾಡಿರುವ ಎಡವಟ್ಟು. ಹಾಗಾಗಿ ಅಭಿಮಾನಿಗಳಲ್ಲಿ ಧಾವಂತದಲ್ಲಿ ಕಾಲ್ತುಳಿತ ಆಯಿತು, 11 ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಅಂಶವನ್ನ ನ್ಯಾಯಮೂರ್ತಿ ಡಿ ಕುನ್ನಾ ಅವರು ತಾವು ಸಲ್ಲಿಕೆ ಮಾಡಿರುವಂತಹ ವರದಿಯಲ್ಲೇ ಈ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಕುನ್ನಾ ಅವರ ವರದಿಯಲ್ಲಿ ಒಂದು ಅಂಶ ಉಲ್ಲೇಖ ಆಗುತ್ತೆ, ಸರ್ಕಾರಕ್ಕೂ ಇದಕ್ಕೂ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ, ಇಲ್ಲಿ ಕಾಲ್ತುಳಿತ ಆಗಿರೋದಕ್ಕೆ ಸರ್ಕಾರ ಹೊಣೆ ಅಲ್ಲ ಅನ್ನುವಂಥ ಅಂಶವನ್ನ ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಅಲ್ಲಿಗೆ ಕುನ್ನಾ ಅವರು ಕೊಟ್ಟಿರುವಂತಹ ವರದಿಯಲ್ಲಿ ಪ್ರಮುಖವಾಗಿ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ, ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಕಾರಣ ಆಗೋಯ್ತಾ, ಗುಪ್ತಚರ ಇಲಾಖೆ ಕೂಡ ವೈಫಲ್ಯ ಆಗೋಯ್ತಾ, ಅವರು ಕೂಡ ಮಾಹಿತಿ ಸಂಗ್ರಹ ಮಾಡುವಲ್ಲೂ ಕೂಡ ವಿಫಲರಾಗೋದ್ರ, ಇಂಥ ಅಂಶಗಳು ಕೂಡ ನ್ಯಾಯಮೂರ್ತಿಗಳು ಉಲ್ಲೇಖ ಮಾಡಿರುವಂತಹ ಆ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು. ಹಾಗಾಗಿ ಈಗ ಸರ್ಕಾರಕ್ಕೆ ಅದರಲ್ಲಿ ಒತ್ತಾಯ ಇರೋದೇನು ಗೊತ್ತಾ, ಯಾರೆಲ್ಲ ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರಲ್ಲ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಅಂಶವನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ. ಅಲ್ಲಿಗೆ ಪೊಲೀಸ್ ಇಲಾಖೆ, ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ಇವರೆಲ್ಲರೂ ಕೂಡ ಹೊಣೆ ಆಗ್ತಾರೆ ಈ ಕಾಲ್ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ.